ಎಲ್ಲಿ ಹೋಗಿದ್ದಾರೆ? ಕ್ರಿಶ್ ಪರಿಸ್ಥಿತಿ ಗೊತ್ತಿದ್ರು ಅವನ್ನ ಹೇಗ್ ಬಿಟ್ಟು ಹೋದ್ರು? ಕಡೆ ಪಕ್ಷ ನನಗೊಂದ್ ಮಾತ್ ಕೂಡ ಹೇಳಿಲ್ವಲ್ಲ. The mobile you are calling is currently switched off. ಹಲೋ, ಚಿಕ್ಕಮ್ಮ, ನಾನು ಕಲ್ಯಾಣಿ. ಅಲ್ಲಿ ಅಮ್ಮ ಏನಾದ್ರು ಬಂದಿದಾರಾ? ಇಲ್ವಲ್ಲ ಪುಟ್ಟಿ, ಅವ್ರ ನಿನ್ ಜೊತೆ ಬೆಂಗಳೂರಲ್ಲೇ ಇದಾರಲ್ಲ. ಇದ್ರು. ಊರ್ ಕಡೆ ಬರ್ತೀನಿ ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿದೆ. ಬಂದಿದಾರಾ, ಅಲ್ಲಿ ಸೇರಿದ್ರಾ ಅಂತ ಕೇಳಕ್ ಫೋನ್ ಮಾಡ್ದೆ ಅಷ್ಟೇ. ಚಿಕ್ಕಮ್ಮ, ಅಕಸ್ಮಾತ್ ಅಲ್ಲಿಗೆ ಏನಾದ್ರು ಬಂದ್ರೆ ನಂಗೊಂದ್ ಫೋನ್ ಮಾಡಿ ಹೇಳ್ತೀರಾ? ಹಾ ಸರಿನಮ್ಮ. ರೋಹಿಣಿ, ಮೊನ್ನೆ ಐಟಮ್ಸ್ ಹೊಸ ಲಿಸ್ಟ್ ಬಂದಿತ್ತು. ಅದ್ರ ಹಾರ್ಡ್ ಕಾಪಿ ಇಲ್ಲೇ ಇಟ್ಟಿದ್ದೆ, ಎಲ್ಲೋ ಕಾಣ್ತಾ ಇಲ್ಲ. ಅದ್ರದೊಂದು ಪ್ರಿಂಟ್ ಕೊಡು. ಸರಿ. ಸರ್ ಹಾ ಏನ್ರಿ? ಸರ್ ನಂಗೆ 2 ದಿನ ರಜೆ ಬೇಕಾಗಿತ್ತು ಸರ್. ರಾಜಾ ನನ್ ಜೇಬಲ್ ಇಲ್ಲ ಕೊಡಕ್ಕೆ. ಕೆಲ್ಸ ನೋಡ್ಕೊಡ್ರಿ. ಸರ್ ಪ್ಲೀಸ್ ಸರ್, ನಮ್ಮ ಅಜ್ಜಿ ತೀರೋಗ್ಬಿಟ್ರು. ಏನ್ರಿ ಒಳ್ಳೆ ಸ್ಕೂಲ್ ಮಕ್ಳ ಹತ್ರ ಕೊಡ್ತೀರಲ್ರಿ ರೀಸನ್? ಇಲ್ಲ ಸರ್, ನಿಜವಾಗ್ಲೂ ಅವರು ಸ್ವಲ್ಪ ದಿನದಿಂದ ಕಾಣಿಸ್ತಾ ಇರ್ಲಿಲ್ಲ. ತುಂಬಾ ಹುಡುಕಾಡಿದ್ವಿ ಸರ್. ಬೆಳಗ್ಗೆ ಊರಲ್ಲಿರೋ ಕೆರೆಯಲ್ಲಿ ಅವ್ರ ಬಾಡಿ ಸಿಕ್ತು ಸರ್. ಅವ್ರ ಮೆಂಟಲ್ ಸ್ಟೇಟ್ ಸರಿ ಇರ್ಲಿಲ್ವಾ? ಚೆನ್ನಾಗೇ ಇದ್ರು ಸರ್, ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ ಸರ್. ಸರಿ ಸರಿ, ಹೋಗ್ ಬನ್ನಿ. 2 ದಿನ ಅಷ್ಟೇ. ಸರಿ ಸರ್. ಸರ್ ಹಂಗೆ ಒಂದ್ 5,000 ಅಡ್ವಾನ್ಸ್ ಬೇಕಾಗಿತ್ತು ಸರ್. ಅದೆಲ್ಲ ಇಲ್ಲ ಸರ್ ಪ್ಲೀಸ್ ಸರ್. ಆಗಲ್ಲ ರೀ, ದುಡ್ಡೆಲ್ಲ ಕೊಡಲ್ಲ. ಮನೋಜ್, ಇಂಥ ಟೈಮಲ್ಲಿ ಸಹಾಯ ಮಾಡ್ದೆ ಇನ್ ಯಾವಾಗ ಕೊಡ್ತೀರಾ? ದಯವಿಟ್ಟು ಕೊಡಿ. ಹೋಗಪ್ಪ, ಅದು ಇದೇನೋ ಚೆನ್ನಾಗಿಲ್ಲಪ್ಪ ಇದು. ನೋಡ್ರಿ, ಥ್ಯಾಂಕ್ ಯು ಸರ್. ಇವ್ರ ಅಜ್ಜಿ ಸತ್ತಿದ್ದಕ್ಕೆ ನಾನ್ ದುಡ್ಡು ಕೊಡ್ಬೇಕು. ಈ ಫಾರ್ಮುಲಾನೇ ಸರಿ ಹೋಗ್ತಿಲ್ಲಪ್ಪ ಯಾಕೋ. ಮತ್ತೆ ಅವ್ನ್ ಬರ್ತಾನೋ ಇಲ್ವಾ, ಅದೇನು ಕರ್ಮನೋ ಏನೋ. ಮನೋಜ್, ನಂಗ್ ಸ್ವಲ್ಪ ತಲೆನೋವು, ನನ್ ಮನೆಗ್ ಹೋಗ್ತೀನಿ. ಹುಷಾರಿಲ್ವಾ? ತಲೆನೋವು ಅಷ್ಟೇ. ಸರಿ, ಒಬ್ಳೆ ಹೋಗೋದೇನ್ ಬೇಡ, ನಾನ್ ಡ್ರಾಪ್ ಮಾಡ್ತೀನಿ. ರಾಜಾ, ರಾಜಾ, ರೋಹಿಣಿಗೆ ತಲೆನೋವು, ಮನೆ ಬಿಟ್ಟು ಬರ್ತೀನಿ. ನಾನು ಬರೋವರೆಗೂ ಶೋರೂಮ್ ಕಡೆ ಹುಷಾರು. ಏನಾದ್ರೂ ಇದ್ರೆ ಕಾಲ್ ಮಾಡು. ನಾನ್ ಮಸಾಜ್ ಮಾಡ್ಲಾ ಮೇಡಮ್? ಬೇಡ, ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಸರಿ ಹೋಗುತ್ತೆ. ನಾವ್ ಹೊರಡ್ತೀವಿ. ಬಾ, ಹುಷಾರು ರಾಜಾ. ಅಣ್ಣ ಒಂದ್ ನಿಮಿಷ. ಯಾಕೆ ಸರ್? ಇಟ್ಕೊಳ್ಳಿ ಪಾಪ, ತುಂಬಾ ಕಷ್ಟ ಪಡ್ತಾ ಇರ್ತೀರಾ. ಟೀ ಕಾಫಿ ಕುಟ್ಕೊಳ್ಳಿ, ನಿಮ್ ಕಷ್ಟ ಯಾರು ಗೊತ್ತಾಗತ್ತಿಲ್ಲ ಅಲ್ವಾ? ಥ್ಯಾಂಕ್ ಯು ಸರ್. ತೊಂದ್ರೆ ನನಗೆ ಮತ್ತೆ ಈ ವಾರ್ಡ್ ನಂಬರ್ 302B ಇದ್ರಲ್ಲಿ ಒಬ್ರು ಹೆಂಗಸರು ಇದ್ರು. ಸಡನ್ನ ಕಾಣಿಸ್ತಾ ಇಲ್ಲ. ಅವ್ರು ಎಲ್ಲೋ ಹೋಟ್ರು ಗೊತ್ತಾಗ್ತಾ ಇಲ್ಲ. ಈ CCTV ಇರುತ್ತಲ್ಲ, ಅದ್ರಲ್ಲಿ ಏನಾದ್ರು ನೋವು ಕಂಡಿಡಿಬೋದು ಅಂತ ಕೇಳಿ ನೋಡ್ತೀನಿ, ಆದ್ರೆ ಅವ್ರಿಗೆ ದುಡ್ಡು ಕೊಡ್ಬೇಕಾಗುತ್ತೆ ಸರ್. ಹೌದಾ? ಹೌದು ಸರ್. ಸರಿ ಆಯ್ತು, ಇಷ್ಟೇ ತಾನೇ ಆಗೋದು. ನೋಡಿ, ಬೇಗ ನೋಡ್ಬಿಟ್ಟು ಹೇಳ್ತೀರಾ? ಸ್ವಲ್ಪ ನಿಮಿಷ ಇಲ್ಲ ಇರ್ಬೇಕಾ? ನೋಡೋದಕ್ಕೂ ಕಾಸು ಕೊಡಬೇಕು, ನೋಡ್ಕೊಂಡ್ ಬರೋದಕ್ಕೂ ಕಾಸು ಕೊಡಬೇಕು. ಅಯ್ಯೋ, ಏನ್ ಲಂಚಾಧಿಕಾರಿಗಳಾಗ್ಬಿಟ್ಟಿದ್ದಾರೆ ಎಲ್ರು. ಎಲ್ಲಾ ಕಡೆ ಕ್ಯಾಮ್ರಾಗಳು, ವಿಷಯ ಗೊತ್ತಾಗುತ್ತೆ. ಅಣ್ಣ ಬಂದ್ರ? ಏನಿಲ್ಲ ಮೇಡಮ್, ಹೋಗಿ. ಸರಿ. ಇನ್ನು ಅಲ್ಲ, ಅದು ಅಕ್ಕ. ಎಲ್ರು ಒಂದೇ ತರ ಬಟ್ಟೆ ಹಾಕೊಂಡು ಒಳ್ಳೆ ಕನ್ಫ್ಯೂಷನ್ಗಳು ಹೋಗ್ಬಿಟ್ರು. ಸರ್ ಅಣ್ಣ ಬಂದ್ರ? ಏನಿತ್ತು? ಅವ್ರೊಬ್ರು ಹೊರಗಡೆ ಹೋಗಿದ್ದಾರೆ, ಜೊತೆ ಯಾರು ಹೋಗಿಲ್ಲ ಸರ್. ಅಣ್ಣ ಎಲ್ಲಿಗೆ ಹೋದ್ರಣ್ಣ? ಅದೆಲ್ಲ CCTV ಬರಲ್ಲ ಸರ್. ಮೊದಲು ರಿಸೆಪ್ಷನ್ಗೆ ಹೋಗಿದ್ದಾರೆ, ಅಲ್ಲಿಂದ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋದ್ರಾ? ಹಾಗಾದ್ರೆ ಹೊರಗಡೆ CCTV ಇದೆಯಲ್ಲ, ಅದ್ರಲ್ಲಿ ನೋಡಿದ್ರೆ? ಅದೆಲ್ಲ ನಾವು ಕೇಳಿದ್ರೆ ಹೇಳಲ್ಲ ಸರ್. ನನಗೆ ಕೆಲಸ ಇದೆ, ನಾನು ಹೋಗ್ತೀನಿ. ಏನ ಹಣೆ ಬರಲಯ್ಯ ಇದು. ರಾಜನ ರಾಣಿನ ಅಂತ ಕಾಯಿನಲ್ಲಿ ಟಾಸ್ ಹಾಕಿ ನೋಡಿದ್ರೆ ಕಾಯಿನೇ ಕಳೆದೋಗ್ಬಿಡೋದ ಮಗಂದು. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಎಲ್ಗೋಗೋಣ? ಅದಲ್ಲ ಅಣ್ಣ, ಅದು ಇಲ್ಲಿ ಪಕ್ಕದ ಹಾಸ್ಪಿಟ್ಲಲ್ಲಿ ಒಬ್ರು ಹೆಂಗ್ಸು ಅಡ್ಮಿಟ್ ಆಗಿದ್ರು. ಇವಾಗ ಅವ್ರು ಕಾಣಿಸ್ತಾ ಇಲ್ಲ, ಡಿಸ್ಚಾರ್ಜ್ ಆಗ್ಬಿಟ್ಟಿದಾರಂತೆ. ನೀವೇನಾದ್ರೂ ಕರ್ಕೊಂಡು ಹೋಗಿಲ್ಲಾದ್ರೂ ಅವ್ರನ್ನ ಡ್ರಾಪ್ ಮಾಡಿದ್ರೆ ನಿಮ್ಗೆ ಏನಾದ್ರು ಗೊತ್ತಾ? ಅವ್ರಿಗೆ ಏನಾದ್ರು ತಲೆ ಸರಿ ಇರ್ಲಿಲ್ವಣ್ಣ? ತಲೆ ಸರಿನೇ ಇತ್ತು, ಆದ್ರೆ ಅಮ್ಮ ನಮಗೆಲ್ಲ ತಲೆ ಕೆಡಿಸ್ತಾ ಇದ್ರು. ನೀವೇನಾದ್ರು ಕರ್ಕೊಂಡು ಹೋದ್ರ ಅವದ? ಅವ್ರದ್ದೇನಾದ್ರು ಫೋಟೋ ಏನಾದ್ರು ಇದೆಯಣ್ಣ? ಫೋಟೋ ಇಲ್ವೇ? ಹೆಂಗಣ್ಣ, ಮತ್ತೆ 1000 ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಹೆಂಗ್ ಕಂಡಿಡಿಯೋಣ ಹೇಳಿ? ಅದು ಪಾಯಿಂಟ್. ಸರಿ ಆಯ್ತು, ನಾನು ಹೆಂಗಾದ್ರು ಅವ್ರ ಫೋಟೋ ವ್ಯವಸ್ಥೆ ಮಾಡಿ ತಗೊಂಡ್ಬರ್ತೀನಿ. ಸರಿ ಅಣ್ಣ. ಸರಿ ಕಣ, ಬರ್ತೀನಿ. ಥ್ಯಾಂಕ್ಸ್. ಮಾಡು. ಮಾಡುಪ್ಪ. ನೀವ್ ಬೇಕಾ? ತಿನ್ಸು ಚಂದ ತಿನ್ಸಿ, ಒಳ್ಳೆ ಕೂಡಿ ತರ ಬೆಳೆಸು. ಇಂತ 4 ಕಾರಿಗ ಸೇವೆ ಮಾಡಿ ನವಕೋಟಿ ನಾರಾಯಣಿ ಆಗೋಗ್ತೀನೇನೋ ಅನ್ನೋ ಭ್ರಮೆ ನಿನಗೆ. ಯಾಕತ್ತೆ ಹಾಗೆಲ್ಲ ಮಾತಾಡ್ತೀರಾ? ಇನ್ ಹೇಗೆ ಮಾತಾಡ್ಬೇಕು? ಇವನಿಗೆ ಊರಿಲ್ಲ ಸೂರಿಲ್ಲ. ಗಂಡ ಹೆಂಡತಿ ಸೇರಿ ಇವನನ್ನ ಇಲ್ಲಿ ಕರ್ಕೊಂಡ್ಬಂದು ರಾಧ ವೈಭೋಗ ಮಾಡ್ತಿದ್ದೀರಾ? ಅಲ್ಲ, ಈ ಮನೇಲಿ ನಿಮ್ಮನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಯಾಕೆ, ಏನೇ ಆಯ್ತು? ಆ ಬಾಯಿ ಸುಮ್ಮನೆ ಇರಲ್ವೇನೆ ನಿನ್ಗೆ? ಎಲ್ರು ನನ್ನ ಸುಮ್ನೆ ಹಚ್ಚೋದ್ರಲ್ಲೇ ಕಾಲ ಕಂದ್ಬಿಡಿ. ಮನೆ ಹತ್ಕೊಂಡ್ ಉಳಿತಿದ್ರು ನಿಮ್ಗೆ ಯಾರಿಗೂ ಚಿಂತೆ ಇಲ್ಲ, ಬರೀ ನನ್ನ ಬೈತಾನೇ ಇರಿ. ಈಗ ಏನಾಯ್ತು? ಇವ್ನ್ ಊಟ ಮಾಡಿಸ್ತಾ ಇದೆ ಮಾವ. ಅತ್ತೆ ಬಂದು ಇಬ್ರು ಇವನ್ನ ಗೂಳಿ ತರ ಬೆಳೆಸ್ತಾ ಇದಾರ ಅಂತ ಹೇಳ್ತಿದಾರೆ. ಎಲ್ಲೋ ನೊಂಗ್ಲಿ ನಿಂಗ್ ನನ್ನ ಬಂದ್ರೆ ಚಾಡಿ ಹೇಳಕ್ ಶುರು ಮಾಡ್ಕೊಂಡಿದ್ದೀನಿ. ಚಾಡಿಯಲ್ಲಿ ಹೇಳ್ದೆ ಅತ್ತೆ, ನೀವ್ ಹೇಳಿದೆ ಅಲ್ವಾ ನಾನ್ ಹೇಳಿದ್ದು. ಏ ಶಾಂತಿ, ಆ ಮಗು ಬಡಪಾಯಿ ಕಣೆ. ಬೀದಿ ಪಾಲಾಗೋಗ್ತಾ ನಿನ್ ಪಾಪ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಆ ಪುಟ್ಟ ದೇಹ ಇಲ್ಲಿ ಓಡಾಡ್ತಾ ಇದ್ರೆ ನಿಂದ್ ಏನೇ ಕಾಯಿಲೆ? ಹೊಟ್ಟೆ
ಹೊಟ್ಟೆ ಉಡ್ದೊಡ್ದು ಹೋಗುತ್ತೆ. ಮನೆ ಮಾಡ್ಕೊಂಡಿರೋದು ಮನೆಯವರೆಲ್ಲ ವಾಸ ಮಾಡೋದಕ್ಕೆ. ಸಿಕ್ದವರೆಲ್ಲ ಮನೇಲಿ ಬಂದು ಕೂತ್ಕೊಳಕಲ್ಲ. ಹೀಗೆಲ್ಲ ಮಾತಾಡಬಾರ್ದು. ನಾನ್ ಹೀಗೆ ಮಾತಾಡು. ಅಲ್ಲ, ನಾನ್ ನಿಮ್ಮನ್ನ ಒಂದ್ ಮಾತ್ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ. ಅಲ್ಲ, ನಮ್ ಮನೇಲಿ ಇಷ್ಟೊಂದು ದೇವ್ರ ಫೋಟೋ ಇದೆಯಲ್ಲ, ಅದ್ರಲ್ಲಿ ಅಕಸ್ಮಾತ್ ಆಗಿ ಒಂದ್ ದೇವ್ರ ಫೋಟೋ ಹೊಡೆದೋದ್ರೆ ಏನ್ ಮಾಡ್ತೀರಾ? ಭಿನ್ನಾಗಿರೋ ಫೋಟೋ, ಒಡೆದೋಗಿರೋ ಫೋಟೋ ದೇವಸ್ಥಾನಕ್ ಕೊಟ್ರೆ ತಗೋತಾರ? ಒಡೆದೋಗಿರೋದ್ನ ಪೂಜೆ ಮಾಡ್ಬಾರ್ದು, ಅರಳಿ ಮರದ ಕೆಳಗಡೆ ಇಟ್ಬಿಟ್ಟು ಹೋಗಿ ಅಂತಾರೆ ಅಲ್ವೇ? ಅಲ್ಲ, ಬೆರಕು ಬಿಟ್ಟಿರೋ ದೇವ್ರ ಫೋಟೋನೇ ಮನೇಲಿ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಅಂತದ್ರಲ್ಲಿ ಇವನನ್ನ ಮನೇಲಿ ಇಟ್ಕೊಳಕ್ ಆಗುತ್ತಾ? ಅಲ್ಲ, ನ್ಯಾಯವಾ ಧರ್ಮವಾ ನೀವ್ ಆಡೋ ಮಾತಲ್ಲಿ? ಈಗ ಹೇಳಿ ಉತ್ತರವಾ? ಉತ್ತರ ಕೊಡಕ್ಕೆ ಏನಿದೆ? ಏನು ಇಲ್ಲ. ಕಡೆಗೂ ನಿನ್ನ ಬಾಯಲ್ಲಿ ಅವನ್ ದೇವ್ರು ಅಂತ ಬಂತಲ್ಲ, ಅವಲಕ್ಕಿಗೆ ಹಾಲು ಹಾಕೊಂಡು ತಿಂದಷ್ಟೇ ಸಂತೋಷ ಆಯ್ತು. ನಾನು ಕೊಟ್ಟಿದ್ದು ಉದಾಹರಣೆ ಅಷ್ಟೇ. ಆದ್ರೆ ಅದರಲ್ಲಿ ಒಂದು ಸ್ವಾರಸ್ಯ ಇದೆ ಕಣೆ, ಪ್ರೇತಾತ್ಮವೇ. ಪ್ರೇತಾತ್ಮ? ಯಾರ್ ಪ್ರೇತಾತ್ಮ? ನಾನಾ ಪ್ರೇತಾತ್ಮ? ಪರಮಾತ್ಮರನ್ನ ಗುರ್ಸಕ್ಕಾಗದೆ ಇರುವಂತಹ ಎಲ್ಲಾ ಜೀವಿಗಳುವೆ ಪ್ರೇತಾತ್ಮವೇ. ತಿಳ್ಕೊಳೆ, ದಡ್ ಶಿಖಾಮಣಿ. ದೇವ್ರ ಫೋಟೋ ಅರಳಿ ಮರದ ಬುಡದಲ್ಲೇ ಇರ್ಲಿ, ಎಕ್ಕದ ಗಿಡದ ಪಕ್ಕದಲ್ಲೇ ಇರ್ಲಿ, ನೋಡಿದ ತಕ್ಷಣ ಕೈ ಮುಗಿದು ಅಪಾ ತಂದೆ ನಿನ್ನ ಆಶೀರ್ವಾದ ನಮ್ಮ ಮೇಲಿರ್ಲಿ ಅಂತ ಬೇಡ್ಕೊಡುವಂತ ಸಂಸ್ಕೃತಿ ಕಣೆ ನಮ್ದು. ಭಗವಂತನ ಆಶೀರ್ವಾದ ಬೇಕು, ಆದ್ರೆ ಭಗವಂತನೇ ಬೇಡ ಅಂದ್ರೆ ಹೇಗೆ ಶಾಂತಿ? ಆ? ಏನೇ ಋಣ ಇಲ್ದೇನೆ ಯಾರು ಯಾರ ಮನೆಗೂ ಹೋಗಲ್ಲ, ಒಂದ್ ಅಗಳನ್ನೂ ತಿನ್ನಲ್ಲ. ಅದಕ್ಕೆ ಬಂದಿದ್ದಾನೆ. ಆ, ಸರಿ ಹೋಯ್ತು. ಇವನು ಈ ಮನೆ ಮಗು ಅಂತ ಈ ಮನೆನೇ ಇವನ ಹೆಸರಿಗೆ ಬರ್ದ್ ಕೊಟ್ಬಿಡಿ. ಋಣ ಇದೆ ಅನ್ಕೊಂಡು. ಮನೆ ಯಾಕೆ ಬರ್ಕೊಡ್ಬೇಕೆ? ಬಾಯ್ ಬಿಡಕಿ, ಮನಸ್ಸನ್ನ ಕೊಡೆ. ಅಷ್ಟ್ ದೊಡ್ಡ ಮನಸ್ಸಲ್ಲಿ ಒಂದ್ ಪುಟ್ಟ ಜಾಗ ಕೊಡೆ ಆ ಮಗುಗೆ. ಬೇರೆ ಏನ್ ಕೇಳುತ್ತೆ ಆ ಮಗು ನಿನ್ನ ಹತ್ರ? ಏನಾ ನೀನ್ ಇನ್ನೂ ಹೋಗಿಲ್ವಾ? ಅಲ್ಲ, ಇಲ್ಲೇ ಇದೆಯಲ್ಲ ಪಟಿಂಗ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ ಮನೋಜ್ ಅವ್ರೆ. ಏನ್ ಪಟ್ಟಿಂಗ್ ಅಂತೆಲ್ಲ ಹೇಳ್ತಿದ್ದೀರಾ? ಸುಮ್ನೆ ಇರಮ್ಮ ಮೀನಮ್ಮ ನೀನು. ಇತ್ತೀಚೆಗೆ ನೀವು ಇಷ್ಟ ಬಂದಾಗೆಲ್ಲ ನಡ್ಕೊಳಕ್ ಶುರು ಮಾಡ್ಬಿಟ್ಟಿದೀರಾ. ರಜೆ ಸರಿ ಹೋಗಿದ್ರೆ ಬಿಟ್ ಬರ್ತೀನಿ ಅಂತ ಕರ್ಕೊಂಡು ಹೋದ್ರಲ್ಲ. ಅವ್ರ ಅಜ್ಜಿ ಮೈ ಮೇಲೆ PT ಉಷಾ ಬಂದಿಲ್ಲಂತೆ. PT ಉಷಾ ಅದಕ್ಕೆ ಸೆರಗನ್ ಎತ್ತಿ ಸೊಂಟಕ್ ಸಿಕ್ಕಾಕಿಸ್ಕೊಂಡು ಹಾಸ್ಪಿಟ್ಲಿಂದ ಓಡೋಗ್ಬಿಟ್ಲಂತೆ. ಅಯ್ಯೋ, ಹಂಗಾದ್ರೆ ಈ ಕೀಟ ನಮ್ ತಲೆ ಮೇಲೆ ಇರುತ್ತಾ? ಮಕ್ಳು ಮನೆಗೆ ತಲೆಗೆ ಕೀಟ ಅಲ್ಲ ರೀ, ಕಿರೀಟ. ಮಕ್ಳು ಬೆಲೆ ನಿಮ್ಗ್ ಗೊತ್ತಿಲ್ಲ. ಸುಮ್ನೆ ಏನೇನೋ ಮಾತಾಡ್ಬೇಡಿ. ಸುಮ್ನೆ ಇರಮ್ಮ ನೀನು. ಅಲ್ಲ, ಕಂಡೋರ್ ಮಕ್ಳನ್ನ ನಾವ್ ಯಾಕೆ ಸಾಕ್ಬೇಕು ಅಂತ. ಸಿಕ್ಕಿಂದೇ ಇರೋ ಮಗುನ ನೋಡ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಸರಿ, ಹಂಗಂದ್ರೆ ಅನಾಥಾಶ್ರಮದಲ್ಲಿ 100 ಜನ ಮಕ್ಳಿರ್ತಾರೆ. ಕರ್ಕೊಂಬಂದು ಸಾಕ್ಬಿಡು ಎಲ್ರು. ಇವನು ಈ ಮನೇಲಿ ಇರಬಾರ್ದು. ನಾವ್ ಓಡಾಡ್ಬೇಕಾದ್ರೇನೆ ಸೋಫಾ ಚೇರ್ ಎಲ್ಲ ಅಡ್ಡ ಸಿಗ್ತಾ ಇರುತ್ತೆ. ಅದ್ರ ಮಧ್ಯ ಇವನ್ ಬೇರೆ. ಹುಡ್ಗ, ಹೋಗ್ತಾರೆ ಇಲ್ಲಿಂದ. ಅವನನ್ನ ಇಲ್ಲಿಂದ ಕಳ್ಸೋದಿಕ್ಕೆ ನೀವ್ಯಾರೀ? ಅಲ್ಲ, ಯಜಮಾನ್, ಈ ಮನೆ ಯಜಮಾನ್ ಇದೀನಿ. ಮನೆ ಹಿರಿ ಮಗ. ಅಮ್ಮ, ಈ ಹುಡುಗನ ಏನ್ ಮಾಡ್ಲಿ ನೀನೇ ಹೇಳು. ಇದನ್ ಕರ್ಕೊಂಡ್ ಹೋಗಿ ಯಾವ್ದಾದ್ರು ಅನಾಥ ಆಶ್ರಮದಲ್ಲಿ ಬಿಟ್ಬಿಟ್ಟು ಬಂದ್ಬಿಡು ಹೇಳ್ತೀನಿ. ಅದನ್ನ ನೀನ್ ಯಾಕೆ ಹೇಳೋದು? ನಾನ್ ಹೇಳ್ದೆ ಊರಿಗೊಬ್ಳೆ ಪದ್ಮಾವತಿ ಅಂತ ಅನ್ನಿಸ್ಕೊಂಡೋಳ್ ಬಂದ್ ಹೇಳ್ತಾಳ. ಇದು ನನ್ನ ಮನೆ, ಇವನ್ ತಿಂತಾ ಇರೋದು ನನ್ನ ಮನೆ ಅನ್ನ. ಕ್ರಿಶ್, ಇರುಪ್ಪ, ನೀನು ಊಟ ಮಾಡಿಲ್ಲ. ಊಟ ಮಾಡ್ಕೊಂಡ್ ಹೋಗುಪ್ಪ. ನಂಗ್ ಬೇರೆ ನೋಡ್ದ ಅವ್ನು ದುರಾಕಾರನ. ನಾನು ಮಾತಾಡ್ತಾ ಇದ್ರು ಅರ್ಧದಲ್ಲಿ ಎದ್ದೋಗ್ತಾನೆ. ಏನತ್ತೆ ಊಟ ಮಾಡ್ತಿರೋ ಮಗುನ ಅರ್ಧದಲ್ಲಿ ಎದ್ದೋಗೋ ಹಾಗೆ ಮಾಡ್ಬಿಟ್ರಲ್ಲ. ಪಾಪ ಆತೆ ಇದು. ನೀನ್ ನನಗೆ ಪಾಪ ಪುಣ್ಯದ ಬಗ್ಗೆ ಎಲ್ಲ ಹೇಳ್ಕೊಡ್ಬೇಡ ತಾಯಿ. ಸಿಕ್ತವ್ರನ್ನ ಮನೆಗ್ ಕರ್ಕೊಂಡ್ ಬಂದ್ಬಿಟ್ಟು ಈಗ ನನಗೆ ಪಾಪ ಸಿಕ್ಕೊಳುತ್ತೆ ಅಂತ ಹೇಳ್ತಿದ್ದೆಲ್ಲ ನಂಗ್ಲಿಂತಂದು. ಕ್ಯಾನ್ಸರ್ ಅಂತ ಮಾರಕ ಕಾಯಿಲೆಗೂ ಔಷಧಿ ಕಂಡಿಡ್ಬಿಟ್ರು. ಆದ್ರೆ ನೀನು ಇದೆಲ್ಲ ಕೆಟ್ಟತನ. ಅದಕ್ ಮಾತ್ರ ಯಾರು ಔಷಧಿ ಕೊಡಕ್ಕಾಗ್ತಿಲ್ಲ. ನೆನ್ಪಿಟ್ಕೊ, ಒಂದಲ್ಲ ಒಂದು ದಿವಸ ಅದು ನಿನ್ನನ್ನೇ ಕಿತ್ಕೊಂಡು ಚಿನ್ನತ್ತೆ. ಇವತ್ತು ಹೇಗೆ ನೀನು ಆ ಮಗುನ ಆಶ್ರಮಕ್ಕೆ ಸೇರಿಸು ಅಂತ ಪಡ್ಕೊಂಡಿದೀಯೋ, ನಾಳೆ ಗ್ಯಾರಂಟಿ ನೀನೇ ವೃದ್ಧಾಶ್ರಮಕ್ಕೆ ಸೇರುವಂತ ಸ್ಥಿತಿ ಬಂದೇ ಬರುತ್ತೆ ಕಣೆ. ಏನಪ್ಪ ನೀನು? ನಾನ್ ಈ ಮನೇಲಿ ಇರೋವರೆಗೂ ಅಮ್ಮಂಗೆ ಅಂತ ಕಾಲ ಯಾಕೆ ಬರುತ್ತೆ? ಅಯ್ಯೋ ಮನೆ ಹಾಳ ಮೂರ್ಖನೇ, ದಂಡ ಶಿಖಾಮಣಿ. ಅಮ್ಮನ್ನ ವೃದ್ಧಾಶ್ರಮಕ್ಕೆ ಏನಾದ್ರು ಕಳೆದಾಗಿದ್ರೆ ನಮ್ಮ ಮನೇಲಿ ನೀನೇ ಕಣೋ. ರವಿ ಸೂರ್ಯ ಹಾಗೆ ಮಾಡಲ್ಲ ಖಂಡಿತ. ಆ ನಂಬಿಕೆ ನನಗೆ ಚೆನ್ನಾಗಿದೆ. ಅಮ್ಮ ಇಲ್ಲಿ ನೋಡಿಲಿ. ನಾನು ಹಾಗೆಲ್ಲ ಮಾಡಲ್ಲಮ್ಮ, ನನ್ ನಂಬು. ಗೊತ್ತು ಕಂಡ ನೀನ್ ಹಂಗೆಲ್ಲ ಮಾಡಲ್ಲ ಅಂತ ಇವ್ರು ಏನೇನೋ ಮಾತಾಡ್ತಾರೆ. ಮೊನ್ನೆ ಊಟ ತರ್ತಾನೆ ಅಂತ ಕಾದು ಆಮೇಲೆ ಕಾಯಿಯ ತರ ಬಾಯ್ ಬಿಟ್ಕೊಂಡು ಕೂತಿದ್ದನ್ನ ನಾನೇ ನನ್ ಕಣ್ಣಾರೆ ನೋಡಿದೀನಿ. ಅದು ಎಲ್ಲೋ ಒಂದಿನ ಹಾಗಾಗಿರುತ್ತಪ್ಪ. ಬಿಡೋ ಮನೋಜ, ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡಕಪ್ಪ. ಅಮ್ಮ, ಅವನಿಗೆ ಮಾತ್ರ ಸುಮ್ನೆ ಬಿಡಲ್ಲ ನಾನು. ಮನೆಯಿಂದ ಆಚೆ ಕಳಿಸ್ಬಿಡ್ತೀನಿ. ಅದಕ್ ನಾನ್ ಒಪ್ಪಲ್ಲ. ನೀನ್ ಒಪ್ಪಲ್ಲ ಅಂತಂದ್ರೆ ನಿನ್ ಗಂಡ ನೀನು ಬೇರೆ ಮನೆ ಮಾಡ್ಕೊಂಡು ಅಲ್ಲೋಗ್ ಸಾಕಿ ಅವನನ್ನ. ಅದನ್ನ ಕೇಳಕ್ಕೆ ನೀನ್ ಯಾವ ಊರ್ ಪುಟ್ಕೋತೀನ? ಎಲ್ಲೋ ಇರೋ ಹುಡುಗ ಬೀದಿ ಪಾಲ್ ಆಗ್ಬಾರ್ದು ಅಂತ ಪಾಪ ಮನೆಗ್ ಕರ್ಕೊಂಡ್ ಬಂದವರು ಸೂರ್ಯ ಮೀನ. ನೀನ್ ಮತ್ತೆ ಅವನ್ನ ಬೀದಿ ಪಾಲ್ ಮಾಡಕ್ ನೋಡ್ತಾ ಇದ್ಯಾ? ಅಯ್ಯೋ ಮನೋಜ, ನೀನ್ ಇವ್ ಮಾತಿಗೆಲ್ಲ ಕಿವಿ ಕೊಡ್ಬೇಡ ಕಣ. ಅದನ್ನ ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರಿಸ್ಬಿಟ್ ಬಾ ಹೇಳ್ತೀನಿ. ರೋಹಿಣಿ, ನೀನೇನ್ ಹೇಳ್ತೀಯಾ? ನಾನೇನ್ ಹೇಳಿ ಮನೋಜ್? ನೀನ್ ಏನು ಹೇಳ್ಬೇಡ. ನಾನೇ ಒಂದು ಸೂಪರ್ ಡೂಪರ್ ಐಡಿಯಾ ಮಾಡ್ತೀನಿ. ಬಾ ನನ್ ಜೊತೆ. ಇಲ್ಲಿಗೆ ಹೇಳ್ತೀನಿ ಬಾ.
ಇರಿ ಅಮ್ಮ ಬೈ ಬೈ ಬ್ಲೆಸ್ ಮೀ. ಚೆನ್ನಾಗಿರಪ್ಪ. ಬಾ ಬಾರಮ್ಮ. ಏನು ಮೀನಾ ನೀನೇನ್ ತಲೆ ಕೆಡಿಸ್ಕೊಬೇಡ ತಾಯಿ. ಸೂರ್ಯನ ದಾಟಿ ಇವ್ರು ಅದ್ ಹೇಗ ಆ ಮಗುನ ಮುಟ್ತಾರೋ ನಾನು ನೋಡ್ತೀನಿ. ಏ ಕ್ರಿಶ್ ಬಿಡತ್ತೆ ಹುಷಾರು, ಅದ್ರ ಹತ್ರ ಹೋಗ್ಬಾರ್ದು ಕ್ರಿಶ್. ಮೀನಾ, ನಿಜವಾಗ್ಲೂ ಅವ್ರ ಅಜ್ಜಿ ಎಲ್ಲೋಗಿದಾರೆ ಅಂತ ಗೊತ್ತಿಲ್ವಾ? ಇಲ್ಲ ಅಮ್ಮ, ನಾವು ಹುಡುಕ್ತಾನೆ ಇದೀವಿ. ಅವ್ರ ಅಜ್ಜಿ ಎಲ್ಲಿ ಹೋದ್ರು? ಈ ಹುಡುಗನ ನಮ್ಮ ಹತ್ರ ಯಾಕೆ ಬಿಟ್ಟೋದ್ರು ಒಂದು ಗೊತ್ತಾಗ್ತಿಲ್ಲ ಅಮ್ಮ. ಆದ್ರೆ ಪಾಪ ಅಮ್ಮ, ಈ ಹುಡುಗ ತುಂಬಾ ಚೂಟಿಯಾಗಿದ್ದಾನೆ ಕಣೆ. ಅಪ್ಪ ಇಲ್ಲ, ಅಮ್ಮ ಬೇರೆ ದೇಶದಲ್ಲಿದ್ದಾಳೆ ಅಂತೀಯ? ಆಕೆಗೆ ಹುಡುಗನ್ ಬಿಟ್ಟು ಹೋಗಕ್ ಹೇಗೆ ಮನಸ್ ಬಂತು? ಅಲ್ಲ, ಫಾರಿನ್ ಅಲ್ಲಿ ಏನ್ ಸಾಧಿಸ್ಬೇಕು ಇವ್ರಮ್ಮ? ಇಲ್ಲೇ ಇದ್ ನೋಡ್ಕೋಬಹುದಲ್ವಾ? ಅವ್ರ ಫಾರಿನ್ ಅಲ್ಲಿ ಇದಾರೆ ಅನ್ನೋದೇ ನನ್ ನಂಬಕ್ ಆಗ್ತಿಲ್ಲ ಕಣೆ. ಇವ್ನ್ ಸುತ್ತ ಏನಾಗ್ತಿದೆ ಅನ್ನೋದೇ ನನ್ ಗೊತ್ತಾಗ್ತಿಲ್ಲ ಅಮ್ಮ. ಅಕ್ಕ, ಹೀಗ್ ಮಾಡಿದ್ರೆ ಹೇಗೆ? ನಾನು ಅವ್ರಿಗೆ ಹೇಳಿ ಸ್ಟೇಷನ್ ಕಂಪ್ಲೇಂಟ್ ಫೈಲ್ ಮಾಡಿಸ್ಲಾ? ಅದೆಲ್ಲ ಏನು ಬೇಡ ಕಣೆ. ನಿಮ್ ಭಾವನೆ ಅವನ್ನ ಹುಡುಕ್ತಿದ್ದಾರೆ. ಕಂಪ್ಲೇಂಟ್ ಎಲ್ಲ ಯಾಕೆ ಬೇಡ. ಆಕೆ ಕಾಣ್ದೆ ಹೋಗಿದ್ರೆ ಕಂಪ್ಲೇಂಟ್ ಕೊಡ್ಬೋದಿತ್ತು. ಆದ್ರೆ ಬೇಕು ಅಂತಾನೆ ಯಾರಿಗೂ ಹೇಳ್ದೆ ಹೋಗಿದ್ದಾರೆ. ಏನಂತ ಕಂಪ್ಲೇಂಟ್ ಕೊಡೋದು? ನಾವೇನಾದ್ರೂ ಪೊಲೀಸ್ ಕೇಸ್ ಅಂತ ಎಲ್ಲ ಹೋದ್ರೆ ಕೃಷ್ಣ ವಿಚಾರಣೆ ಕರ್ಸ್ಕೊಂತಾರೆ. ಪಾಪ ಕಣೋ, ಅವ್ನಿನ್ನು ಚಿಕ್ಕ ಹುಡುಗ. ಮೀನಾ, ಈ ಹುಡುಗ ನಿಮ್ ಮನೇಲಿ ಇರೋದಕ್ಕೆ ನಿಮ್ ಅತ್ತೆ ಏನು ಹೇಳ್ತಾ ಇಲ್ವಾ? ಅವ್ರ ದಿನಾಲು ಏನಾದ್ರೂ ಒಂದ್ ಹೇಳ್ತಾನೆ ಇದಾರಮ್ಮ. ಅವ್ರ ಬಗ್ಗೆ ನಿಂಗ್ ಚೆನ್ನಾಗೇ ಗೊತ್ತಲ್ಲ. ಚಿಕ್ಕ ಹುಡುಗನು ಅಂತಾನೆ ನೋಡ್ದೆ ಬಾಯಿಗ್ ಬಂದಾಗ ಬೈತಿದಾರಮ್ಮ. ಈ ಹುಡುಗನ ನಮ್ ಮನೆ ಕರ್ಕೊಂಡ್ ಬಂದ್ ಬಿಟ್ಬಿಡು ಮೀನಾ, ನಾನೇ ನೋಡ್ಕೋತೀನಿ. ಬೇಡಮ್ಮ, ನಿನ್ಗೂ ಹೂ ಕೊಡೋ ಕೆಲ್ಸ ಇರುತ್ತೆ. ಮಂಜುನು ಕೆಲ್ಸಕ್ ಹೋಗ್ಬಿಡ್ತಾನೆ. ಕ್ರಿಶ್ ಮನೇಲಿ ಇರೋದು ನಮ್ ಅತ್ತೆ ಒಬ್ರಿಗೆ ಇಷ್ಟ ಇಲ್ಲ ಅಷ್ಟೇ. ಆದ್ರೆ ಮಾವ ಅವನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ, ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ. ಅಮ್ಮ, ಅವ್ನ್ ನಮ್ ಜೊತೆನೆ ಇರ್ಲಿ ಬಿಡು. ಅಕ್ಕ, ನಾನೊಂದ್ ಐಡಿಯಾ ಹೇಳ. ಏನು? ಅವ್ರ ಅಜ್ಜಿ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು ಹುಡುಕ್ಬೋದಲ್ವಾ? ನಂಗೆ ಗೊತ್ತಿರೋ ನನ್ನ ಫ್ರೆಂಡ್ಸ್ ಗ್ರೂಪಿಗೆ ಕಳಿಸ್ತೀನಿ. ಯಾರಾದ್ರೂ ನೋಡಿದ್ರೆ ನಮಗೆ ಹೇಳ್ಬೋದು. ಏನಂತೀಯ? ಒಳ್ಳೆ ಐಡಿಯಾ ಕಣೋ. ಆದ್ರೆ ಅವ್ರ ಫೋಟೋ ನನ್ ಹತ್ರ ಇಲ್ವಲ್ಲ. ಬಿಡು, ಹೇಗಾದ್ರೂ ಮಾಡಿ ನಾನು ಅದನ್ನ ತೆಗ್ದು ನಿನ್ ಕಳಿಸ್ತೀನಿ, ಸರಿನಾ? ಅಕ್ಕ, ಹಾಗೆ ಒಂದ್ ಗುಡ್ ನ್ಯೂಸ್ ಇದೆ. ಅವ್ರಿಗೆ ನೆಕ್ಸ್ಟ್ ಡೇ ಪ್ರಮೋಷನ್ ಸಿಗುತ್ತೆ ಅಂತ ಹೇಳಿದಾರೆ. ಬೇಗ ಸಿಗತ್ತೆ. ತುಂಬಾ ಒಳ್ಳೆ ವಿಷಯ ಹೇಳ್ದೆ ಕಂದ. ನನ್ ಇಬ್ರು ಹೆಣ್ಮಕ್ಳು ಅವ್ರವ್ರ ಗಂಡಂದ್ರಿಗೆ ಅದೃಷ್ಟ ತಂದ್ಕೊಟ್ಟಿದ್ದಾರೆ. ಈಗ ಸೂರ್ಯನೇ ನೋಡು, ಮದುವೆಗ್ ಮುಂಚೆ ಒಂದೇ ಕಾರ್ ಇತ್ತು, ಈಗ 2 ಕಾರ್ ಓನರು, ಜೊತೆಗೆ ಡ್ರೈವಿಂಗ್ ಸ್ಕೂಲ್ಗೂ ಓನರ್ ಆಗಿದ್ದಾರೆ. ಅಯ್ಯೋ ಅಮ್ಮ, ಅಪ್ಪಿ ತಪ್ಪಿನ ಈ ಮಾತುಗಳನ್ನೆಲ್ಲ ನಿಮ್ಮ ಅವ್ರ ಹತ್ರ ಹೇಳಲೇಬೇಡಿ. ಇದೇನಾದ್ರೂ ಕೇಳಿಸ್ಕೊಂಡ್ರೆ ವಿಚಿತ್ರವಾಗಿ ಮಾತಾಡಿ ನನ್ನನ್ನ ಗೇಲಿ ಮಾಡ್ಬಿಡ್ತಾರಷ್ಟೇ. ಪರವಾಗಿಲ್ಲ ಕಣೆ, ಅಳಿಯಂದ್ರ ಜೊತೆ ಇದ್ದು ಅವ್ರ ಹಾಗೆ ಮಾತಾಡೋದ್ ಕಲ್ತ್ಬಿಟ್ಟಿದೀಯಾ ಅಲ್ವೇ? ಅವ್ರಿಗೂ ಮೊಮ್ಮಕ್ಕಳನ್ನ ಆಡ್ಸೋ ವಯಸ್ಸಾಗಿದೆ. ಈ ಹುಡುಗನ್ ಅವ್ರ ಮೊಮ್ಮಗ ಅನ್ಕೊಂಡು ಅವ್ರು ನೋಡ್ಕೋಬಹುದಲ್ವಾ? ಅದಕ್ಕೆ ಕೃಷ್ಣ ಶ್ರೀಮಂತರು ಮನೆಯಿಂದ ಬರ್ಬೇಕಾಗಿತ್ತಮ್ಮ. ಹಣ ಇದ್ರೆ ಮಾತ್ರನೇ ಅವ್ರ ಪ್ರೀತಿ ತೋರ್ಸೋದು. ಹಣಕ್ ಕೊಡೋ ಬೆಲೆನ ಮನ್ಸರು ಕೊಡಲ್ಲ ಅಮ್ಮ ಅವ್ರು. ಅವ್ರನ್ನಂತೂ ನಾವ್ ಬದ್ಲಾಯ್ಸಕ್ ಆಗದೇ ಇಲ್ಲ. ಸರಿ, ಲೇಟ್ ಆಯ್ತು, ನಾನು ಇನ್ ಹೊರಡ್ತೀನಿ. ಕನಕ, ಬಾಯ್ ಕಣೆ. ಅರುಣ್ ಅವ್ರಿಗೆ ವಿಶ್ ಮಾಡ್ದೆ ಅಂತ ಹೇಳಿ. ಸರಿ ಅಕ್ಕ, ಬಾ. ಕೃಷ್ಣ, ಎಲ್ರಿಗೂ ಬಾಯ್ ಹೇಳು. ಆಯ್ಕಂತ. ಯಾಕ್ ಮನೋಜ್ ಅರ್ಜೆಂಟ್ ಆಗಿ ಬಾ ಅಂತ ಕರೆದ್ರಿ? ಅಯ್ಯೋ ಇರಮ್ಮ ಅವ್ರು ಬರ್ಲಿ, ವಿಷಯ ಏನು ಅಂತ ಆಮೇಲೆ ಹೇಳ್ತೀನಿ. ಬರ ರವಿ, ಕೂತ್ಕೋ. ಬಾ ಶ್ರುತಿ, ಕೂತ್ಕೋ ನೀನು. ಹಾಯ್ ರೋಹಿಣಿ ಅವ್ರೆ, ಏನು ನಾನು ಸೆಲೆಬ್ರೇಷನ್ ಇದೆಯಾ, ನಮ್ಮನ್ನ ಕರ್ದಿದ್ದೀರಾ? ಮೀನಾ, ಸೂರ್ಯ ಅವರು ಬರ್ತಾ ಇದಾರಾ? ಅಯ್ಯೋ, ಅವ್ರ ಇದ್ದಾಗ ಮಾತಾಡಕ್ ಆಗಲ್ಲ ಅಂತಾನಪ್ಪ ನಾನು ನಿಮ್ನ ಇಲ್ಲಿಗೆ ಬರಕೇಳಿರೋದು. ಏನೋ ಹೇಳ್ತಾ ಇದ್ಯಾ? ಅವ್ರು ಗೊತ್ತಾಗ್ದೆ ನಾವ್ ಮಾತಾಡೋಂತ ವಿಷಯ ಏನೋ ಇದೆ. ಅಲ್ಲಿ ಆ ಹುಡ್ಗ ಕೃಷಿ ಇದನಲ್ಲ, ಹ್ಮ್. ಅವ್ರ ಅಜ್ಜಿ ಹೋಗ್ಬಿಟ್ರು. ತೀರ್ಕೊಂಬಿಟ್ರಾ? ಅಯ್ಯೋ ಅದಲ್ಲಮ್ಮ, ಅದೇ ಅಜ್ಜಿ ಯಾರಿಗೂ ಗೊತ್ತಾಗ್ದಂಗ ಆಸ್ಪತ್ರೆಯಿಂದ ಓಡೋಗ್ಬಿಟ್ಟಿದ್ದಾರೆ. ಆ ಕೃಷ್ಣ, ಸೂರ್ಯ ಮತ್ತೆ ಮೀನ ಮತ್ತೆ ಮನೆ ಕರ್ಕೊಂಡ್ ಬಂದಿದ್ದಾರೆ. ಅಲ್ವೋ, ಅವ್ರ ಅಜ್ಜಿ ಯಾಕೆ ಕ್ರಿಶ್ಚಿಯನ್ ಬಿಟ್ಟು ಹೋದ್ರು? ಅಷ್ಟಕ್ಕೂ ನೀನ್ ಯಾಕೆ ಈ ವಿಷಯ ಇಲ್ಲಿ ಮಾತಾಡ್ತಾ ಇದ್ಯಾ? ಮನೇಲೆ ಮಾತಾಡ್ಬೋದಾಗಿತ್ತಲ್ವಾ? ಇಲ್ಲ, ಇವತ್ತು ಇಲ್ಲೇ ಡಿಸೈಡ್ ಆಗ್ಬಿಡ್ಬೇಕು. ಅವತ್ಲಾಗೆ ಕೃಷಿ ಮನೇಲಿ ಇರ್ಬೇಕು ಅನ್ನೋರು ಕೈ ಎತ್ತಿ ಅಂತ ಓಟ್ ಹಾಕಿ ಕೇಳ್ಬಿಡ್ತಾನೆ. ಆಗ ನೀವು ಆ ಹುಡ್ಗ ಮನೇಲಿ ಇರಬಾರ್ದು ಅಂತ ಓಟ್ ಮಾಡ್ಬೇಕು, ಸರಿನಾ? ಲೇ, ಅವ್ನು ಮನೇಲಿರೋದು ಅಮ್ಮಂಗ್ ಇಷ್ಟ ಇಲ್ಲ ಕಣೋ. ಅವ್ನ ಮನೆಗೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದನೋ. ಪ್ರಾಬ್ಲಮ್ಮು ಪಾಪ ರೀ, ಅದಿನ್ನ ಚಿಕ್ಕ ಪಾಪು. ಅವನ್ನ ಪ್ರಾಬ್ಲಮ್ ಅಂತೀರಲ್ಲ ನೀವು. ಪ್ರಾಬ್ಲಮ್ ಅಲ್ಲಿ ಇನ್ನೇನಮ್ಮ, ಯಾರು ಹುಟ್ಟಿರೋ ಹುಡುಗನೋ ಏನೋ, ಅಪ್ಪ ಇಲ್ಲ ಅಮ್ಮ ಇದ್ರುನು ಹಿಂದೆ ಇರೋ ತರ ಇದ್ದಾನೆ. ಇನ್ನ ಇದ್ದಜ್ಜಿನೋ ಇವ್ನ್ ಬೇಡ ಅಂತ ಬಿಟ್ಟು ಓಡೋಗಿದ್ದಾರೆ. ನಾವು ಮನೇಲಿ ಇಟ್ಕೊಂಡ್ಬಿಟ್ಟು ನಾಳೆ ದಿನ ಏನಾದ್ರು ಸಮಸ್ಯೆ ಬಂದ್ಬಿಟ್ರೆ ಯಾರು ಆನ್ಸರ್ ಮಾಡ್ತಾರೆ? ಲೋ, ಯಾರಾದ್ರೂ ಆನ್ಸರ್ ಮಾಡ್ಕೋತಾರೆ. ನಿನ್ನ ಬಂದ್ ಯಾರು ಕೇಳಲ್ಲ ಕಣೋ. ನೀನೇನ್ ಟೆನ್ಷನ್ ಆಗ್ಬೇಡ. ನಾನು ಹೇಳ್ತಿರೋದು ನಿನ್ಗೆ ಅರ್ಥ ಆಗ್ತಿಲ್ವೇನೋ? ಅಲ್ಲ ಕಣೋ, ಅವನು ನಾವು 9 ತಿಂಗಳು ಎತ್ತು ಹೊತ್ತು ಸಾಕಿರೋ ಅಮ್ಮನೇ ಆ ಹುಡುಗ ಬೇಡ ಅಂತ ದುಬೈ ಹೋಗಿ ಮಜಾ ಮಾಡ್ತಾ ಇದ್ರಪ್ಪ. ಮಜಾ ಅಂತದ್ರಲ್ಲಿ ನಾವ್ ಯಾಕೆ ಆ ಹುಡುಗ ನೋಡ್ಕೋಬೇಕು ಅಂತ ಅಂತೀನಿ. ಅವ್ರು ಬಂದು ಆ ಮಗುನ ಕರ್ಕೊಂಡ್ ಹೋಗೋರ್ಗಾದ್ರು ನಮ್ಮ ಹತ್ರ ಇಟ್ಕೋಬೇಕಲ್ವೇನೋ? ಲೇ ರವಿ, ಆಕೆ ಬರೋ ಹಾಗಿದ್ರೆ ಯಾವತ್ತೋ ಬಂದು ಕರ್ಕೊಂಡು ಹೋಗ್ತಾ ಇದ್ಲು. ಇನ್ನೂ ಬಂದಿಲ್ಲ ಅಂದ್ರೆ ಏನು ಅರ್ಥ? ಆಕೆ ದುಬೈಲಿ ಮಜವಾಗಿ ಸೆಟ್ಲ್ ಆಗ್ಬಿಟ್ಟಿದ್ದಾಳೆ ಅಂತ ಅರ್ಥ. ಏನ್ ರೋಹಿಣಿ, ಕರೆಕ್ಟ್ ತಾನೆ ನಾನು ಹೇಳಿದ್ದು? ಅಲ್ಲಿ ಆಕೆಗೆ ಎಂತ ಸಿಚುಯೇಷನ್ ಇದೆಯೋ ನಮಗ್ ಗೊತ್ತಿಲ್ಲ ಅಲ್ವಾ ಮನೋಜ್? ಹಾಗಂತ ಆ ಹುಡುಗನ ನಾವು ನೋಡ್ಕೋಬೇಕಾ? ಆಗಲ್ಲ ಅವೆಲ್ಲ ಆಗದ್ದೇ ಇಲ್ಲ. ಯಪ್ಪಾ, ಇವಾಗ ನೀನ್ ಏನ್ ಹೇಳ್ಬೇಕಂತಿದ್ಯಾ ಅದನ್ನ ಹೇಳು. ಕ್ರಿಶ್ ನಮ್ಮ ಮನೇಲಿರೋದು ನನಗೂ ಇಷ್ಟ ಇಲ್ಲ, ಅಮ್ಮಂಗೂ ಇಷ್ಟ ಇಲ್ಲ. ಅದಕ್ಕೆ ಅವನು ಮನೇಲಿ ಇರಬಾರ್ದು ಅಂತ ನೀವು ನಮ್ ಪರವಾಗಿ ಅಂದ್ರೆ ಕ್ರಿಶ್ ಮನೇಲಿ ಇರಬಾರ್ದು ಅಂತ ಓಟ್ ಹಾಕ್ಬೇಕು ಅಷ್ಟೇ. ನಾನು ಹೇಳಿದೀನಿ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ರೋಹಿಣಿ,
ಬಾ ಹೋಗೋಣ. ಲೋ ಹಾ? ಇಷ್ಟೊತ್ತು ಕೂತ್ ಮಾತಾಡಿ ಏನು ತಗೊಳ್ದೆ ಹೋದ್ರೆ ಹೇಗೋ? ನಿಮ್ಗೇನ್ ಬೇಕೋ ತಗೊಳ್ರಪ್ಪ. ನನ್ಗೇನು ಬೇಡ. ರೋಹಿಣಿ ಬಾ ಹೋಗೋಣ. ಬಾರಮ್ಮ. ಶ್ರುತಿ ಏನ್ ತಗೊಂತೀಯಾ? ನಂಗೊಂದ್ ಕಾಫಿ ರೀ. ಬ್ರದರ್ 2 ಕಾಫಿ. ಮತ್ತೇನೋ ತಗೋತೀರಾ ಸರ್? ಬೇರೆ ಏನ್ ಬೇಡ. ಇವನ್ ಇದನ್ ಫೋನಲ್ಲೇ ಹೇಳ್ಬೋದಾಗಿತ್ತು. ನೀನೇನ್ ಹೇಳ್ತೀಯಾ? ಇಲ್ಲಿಗ್ ಬಂದಿದೆ ವೇಸ್ಟ್ ಅಂತ ಹೇಳ್ತೀನಿ. ಆಟ ಆಡ್ತಾ ಇರು ರೀ. ಕೃಷ್ಣ ರಜೆ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಎಲ್ಲಾ ಕಡೆ ಮೀನಾ, ನಾನು ಎಲ್ಲಾ ಕಡೆ ನೋಡ್ದೆ. ಹಾಸ್ಪಿಟ್ಲ್ CCTV ಕ್ಯಾಮ್ರಾನಲ್ಲಿ ಅವ್ರು ಹೊರಗಡೆ ಹೋಗಿದ್ ಮಾತ್ರ ಗೊತ್ತಾಗಿದೆ. ಅದ್ ಬಿಟ್ಟು ಇನ್ ಮಿಕ್ಕಿದ್ ಏನು ಗೊತ್ತಿಲ್ಲ. ರೀ ಮತ್ತೆ ಈಗ ಏನ್ರಿ ಮಾಡೋದು? ಹಾಗಾದ್ರೆ ಇವ್ರ ಅಜ್ಜಿ ಸಿಗ್ಲಿಲ್ವಾ ನಿನ್ಗೆ? ಲೇ ಮತ್ತೆ ಯಾವ್ದು ಇವನನ್ನ ಕರ್ಕೊ ಬಂದೆ? ಇವ್ರ ಅಜ್ಜಿನ ಇವನನ್ನ ಬೇಡ ಅಂತ ಬಿಟ್ಟು ಹೋಗಿದಾರೆ. ಲೇ ಕಳ್ಸ, ಫಸ್ಟ್ ಇವ್ನ ಆಚೆ ಕಳ್ಸಲೇ. ಬೇಡ ಮನೋಜ, ಸೈಲೆಂಟ್ ಆಗಿದ್ರೆ ಸರಿ. ರೀ ಆ? ಒಂದ್ ವೇಳೆ ಅವ್ರ ಮನೆಗ್ ಹೋಗಿದ್ರೆ? ಇಲ್ಲ ಕಡೆ ಮೀನಾ, ನಾನು ಅಲ್ಲಿಗೂ ಹೋಗಿ ನೋಡ್ದೆ. ಅಂದ್ರೆ ಅಮ್ಮ ಮನೆಗೂ ಹೋಗಿಲ್ವಾ? ಎಲ್ಲಪ್ಪ ಹುಡ್ಕೋದು ಇವ್ರನ್ನ. ಹಾಸ್ಪಿಟಲ್ ಅಲ್ಲಿ ಅಕ್ಕಪಕ್ಕ ಏನಾದ್ರು ಕೇಳಿದ್ರೆ? ಏನು ಅಂತ ಕೇಳಿದ್ರೆ ಅವ್ರು ಯಾರು ಫೋಟೋ ತೋರ್ಸಪ್ಪ ಅಂತ ಕೇಳ್ತಾರೆ. ಮಂಜನು ಹೀಗೆ ಹೇಳ್ದ, ಅವ್ರ ಅಜ್ಜಿ ಫೋಟೋ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಹೆಲ್ಪ್ ಆಗುತ್ತೆ ಅಂತ. ಕೃಷ ಬಪ್ಪ ಇಲ್ಲಿ ನಿನ್ ಹತ್ರ ನಿಮ್ ಅಜ್ಜಿ ಫೋಟೋ ಇದೆಯಲ್ಲ? ಸರಿ ಹೋಗ್ಲಿ, ನಿಮ್ ತಾಯಿ ಫೋಟೋ ಅಥವಾ ಅವ್ರ ಫೋನ್ ನಂಬರ್ ಏನಾದ್ರು ನಿನ್ನ ಹತ್ರ ಇದೆಯಾ? ಕೃಷ್ಣ ಸ್ಕೂಲ್ಗೆ ಸೇರ್ಸ್ಬೇಕಾರೆ ಇವ್ರು ತಂದೆ ತಾಯಿ ಅಜ್ಜಿದು ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರಲ್ವಾ, ಒಂದ್ಸತಿ ಫೋನ್ ಮಾಡಿ ಕೇಳೋ ಫೋಟೋ ಏನಾದ್ರು ಇದೆಯಾ ಅಂತ. ಒಳ್ಳೆ ಐಡಿಯಾ ಕಣ ಇದು. ಸರಿ, ಫೋನ್ ಮಾಡ್ತೀನಿ ತಡಿ ಒಂದ್ಸಲಿ. ಅಯ್ಯಯ್ಯೋ, ನನ್ ಬಗ್ಗೆ ಏನಾದ್ರು ಹೇಳ್ಬಿಟ್ರೆ ಏನ್ ಮಾಡೋದು? ಆ ಸಿಬ್ಬಂದಿ ಹತ್ರ ಮಾತಾಡ್ದೆ. ಹಾ. ಅವರು ಕೃಷ್ ಅಜ್ಜಿ ವಿಚಾರಗಳೆಲ್ಲ ತಿಳ್ಕೊಂಡು ಎಲ್ಲ ಡೀಟೇಲ್ಸ್ ಕಳ್ಸ್ಕೊಡ್ತೀವಿ ಅಂತ ಹೇಳಿದಾರೆ ಕಣ. ಮಾವ, ಕೃಷ್ ತಾಯಿ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಗಾರ್ಡಿಯನ್ ಆಗಿ ಅವ್ರ ಅಜ್ಜಿ ಹೆಸರು ಇದೆಯಂತಮ್ಮ. ಅವ್ರ ತಾಯಿ ಬೇರೆ ದೇಶದಲ್ಲಿದ್ದಾರೆ. ಅವ್ರ ಹೆಸರು ಕಲ್ಯಾಣಿ ಅಂತ ಹೇಳ್ತಿದ್ದಾರೆ.